ಇದು ನನ್ನ ವಾಚ್, ನನ್ನ ಫೇವ್ರೆಟ್ ವಾಚ್. ಆಮೇಲೆ ನಾನು ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲಿ ಗೈಸ್ 2020 ನನಗೆ ಗಿಫ್ಟ್ ಮಾಡಿಸಿದ ಅನ್ಸುತ್ತೆ ಸಚಿನ್ 22. ಅಂಡ್ ನನಗೆ ಐಡಿಯಾ ಇರ್ಲಿಲ್ಲ, ನನಗೆ ಈ ವಾಚ್ ಬೇಕನ್ನೋದು ಐಡಿಯಾ ಇರಲಿಲ್ಲ. ಸಚಿನ್ನೇ ಈ ವಾಚ್ ಕೊಡ್ಸ್ಬೇಕು, ಸಚಿನ್ ಇಷ್ಟು ದೊಡ್ಡ ವಾಚ್ ಇಷ್ಟೊಂದು ಕಾಸ್ಟ್ ಏನು ಕೊಡ್ತಿದ್ದಾರೆ ಅಂತೆಲ್ಲ ಅವ್ರಿಗೆ ಡೌಟ್ ಬರುತ್ತೆ ಅಂತ ನನಗೆ ದುಡ್ದು ಸಂಪಾದನೆ ಮಾಡಿ ಸ್ವಂತ ಸಂಪಾದನೆ ತಗೊಂಡ್ರ ಮೇಡಮ್. ಈ ವಾಚ್ ನನಗೆ ತುಂಬಾ ದಿನದಿಂದ ಆಸೆ ಇತ್ತು. ಬರೀ ಬೈಕ್ಸ್ ನ ಮಾತ್ರ ಬಿಡ್ತಾ ಇದಾರೆ, ನಾವು ಕಾರ್ ತಂದಿದ್ರೆ ಅದು ಎಲ್ಲಿ ಸುತ್ಕೊ ಬರಕ್ ಕಳ್ಸಿರೋರು. ಗುಡೀಸ್ ಕೂಡ ಕೊಟ್ಟಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿಯ ಹೊಸ ಬ್ಲಾಗ್ಗೆ ಸ್ವಾಗತ. ಮತ್ತೆ ನೋಡ್ರಿ ಅಪ್ಪ ಇವ್ರು ರೆಡಿಯಾಗೆಲ್ಲ ಹೋಯ್ತವ್ರೆ. ನಾವಿವತ್ತು MS ಗೋಲ್ಡನ್ ಡೈಮಂಡ್ಸ್ 1 year ಆನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗ್ತಾ ಇದೀವಿ. ಎಸ್, ಮೈಸೂರಲ್ಲಿ ಓಪನ್ ಆಗಿ 1 year ಆಗಿದೆ. ಸೊ 1 year ಆನಿವರ್ಸರಿಗೆ ನಮ್ಮನ್ನೂ ಕರೆದಿದ್ದಾರೆ ಗೆಸ್ಟ್ ಆಗಿ. ಸೊ ಹೋಗ್ತಾ ಇದೀವಿ. ಸೊ ನಾವು ಹೆಂಗ್ ರೆಡಿಯಾಗಿ ಹೋಗ್ತಾ ಇದೀವಿ ನೋಡಿ, ಅಟೈರ್ ಆಫ್ ದ ಡೇ. ಅವ್ರು ಹೇಳಿದ್ದಾರೆ ಲೇಡೀಸ್ ಸ್ಯಾರಿ ಹಾಕ್ಬೇಕು, ಆಮೇಲೆ ಹುಡುಗರೆಲ್ಲ ಫಾರ್ಮಲ್ಸ್ ಹಾಕ್ಬೇಕು ಅಂತ. ಸೊ ಸಚಿನ್ ಏನೋ 5 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಪ್ಯಾಂಟ್ ಶರ್ಟ್ ಹಾಕೊಂಡೆ ಮುಗೀತು. ಬಟ್ ನಾನು ಅವರು ತಲೆ ಸ್ನಾನ ಮಾಡಿದೀನಿ, ಕೂದಲು ಇನ್ನೂ ಒಣಗಿಲ್ಲ, ಸೀರೆ ಉಟ್ಕೊಂಡಿದ್ದೀನಿ. ಸೊ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ನಲ್ಲ, ಕ್ವಿಕ್ ಗೆಟ್ ರೆಡಿ ವಿತ್ ಅಸ್ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಅವರಿಗೆ ಪೇಷನ್ಸ್ ಇಲ್ಲ, ರೆಡಿ ಆಗ್ಬಿಟ್ರು. ನಾನು ಇನ್ನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ, ಹೇಗೆ ರೆಡಿ ಆಗ್ತೀನಿ ಅಂತೆಲ್ಲ ತೋರ್ಸೋಣ ಅಂತ ಈ ವ್ಲಾಗ್. ಅಂಡ್ ಈ ಬ್ಲಾಗ್ ಅಲ್ಲಿ ತುಂಬಾ ಜನ ಕಮೆಂಟ್ ಹಾಕ್ತಿದ್ರಿ ಗೈಸ್, ಗಗನ ವಾಚ್ ಕಲೆಕ್ಷನ್ಸ್ ತೋರಿಸಿ, ಗಗನದ ವಾಚ್ಗಳು ತೋರಿಸಿ ಅಂತ. ಕಲೆಕ್ಷನ್ ತೋರಿಸ್ತೀನಿ ಈ ಬ್ಲಾಗ್ ಅಲ್ಲಿ ಇವಳು ವಾಚ್ಗಳನ್ನ ತೋರಿಸಿ, ಯಾವ ವಾಚ್ಗಳು ಯೂಸ್ ಮಾಡ್ತಾಳೆ ಇವಳು ಅಂತ. ಸೊ ಈ ಬ್ಲಾಗ್ ಇದಾಗಿರುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹೇರ್ ಸ್ಟೈಲ್ ಏನಿಲ್ಲ ಗೈಸ್, ಇವತ್ತು ನ್ಯಾಚುರಲ್ ಹೇರ್ ಸ್ಟೈಲ್ ನೋಡಿ. ಹಿಂಗೆ ಬಂದ್ಬಿಡ್ತಾಳೆ ಗೈಸ್, ಹಿಂಗೆ ಬರಲ್ಲ, ಒಂದು ಕ್ಲಿಪ್ ಹಾಕ್ತೀನಿ. ಹಿಂಗ್ ಬಂದ್ರೆ ಕರ್ಕೋಗೋರು ಯಾರು? ಎಲ್ಲ ದುಡ್ಡು ಕೊಟ್ಟಿ ಕರ್ಲ್ಸ್ ಮಾಡಿಸ್ಕೋತಾರೆ. ನನ್ನ ಕೂದಲು ನೋಡಿ, ನ್ಯಾಚುರಲ್ ಕರ್ಲ್ಸ್ ಎನ್ನ ಮಣಿಯಾಳಿ ಕೊಟ್ಟಿ ಎನ್ನೋ. ಸೊ ನಾನು ಸ್ನಾನ ಮಾಡಿದಾಗ ಕೂದಲು ಬಾಚಿ ಕರ್ಲ್ಸ್ ಎಲ್ಲ ಹೋಗ್ಸಲ್ಲ, ಹಂಗೆ ಬಿಡ್ತೀನಿ. ಬಿಕಾಸ್ ನಂಗೆ ಇಷ್ಟ ಕರ್ಲ್ಸ್, ಅಷ್ಟು ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ಏನ್ ಮಾಡ್ಸ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ. ಸೊ ಹಿಂಗೆ ಒಂದು ಚೆನ್ನಾಗಿ ಹಿಂಗೆ ಸೆಟ್ ಮಾಡ್ಕೊಂಡು ಒಂದು ಕ್ಲಿಪ್ ಹಾಕೋತೀನಿ ಅಷ್ಟೇ. ಸೊ ಹೇರ್ ಸ್ಟೈಲ್ ಬಗ್ಗೆ ಎಲ್ಲ ಹೇಳಕ್ ಹೋಗಲ್ಲ. ಹೇರ್ ಸ್ಟೈಲ್ ಮಾಡಕ್ ಹೋದ್ರೆ ಅದು 2 hour ಬೇಕು. ಅದು ಉಜ್ಜಿ ತೀಡಿ ಇಸ್ತ್ರಿ ಮಾಡಿ ಚಿಕ್ಕ ಬಿಡ್ಸೋದಕ್ಕೆ ಅರ್ಧ ಗಂಟೆ ಬೇಕು. ಸೊ ಬಿಡ್ಸಲ್ಲ, ಇನ್ನು ಒದ್ದೆ ಇದೆ. ಹಂಗೆ ಒಂದು ಕ್ಲಿಪ್ ಹಾಕೊಂಡು ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಅಂಡ್ ನಾನು ಈ ಸೀರೆನ ಹೋದ್ ವರ್ಷ ಈ ಟೈಮಲ್ಲಿ ಉಟ್ಟಿದ್ದೆ, ಅಂಡ್ ಈ ವರ್ಷ ಇವಾಗ ಉಡ್ತಾ ಇದ್ದೀನಿ. ಹೋದ್ ವರ್ಷ ಏನಕ್ಕೆ ಉಟ್ಟಿದ್ದೆ ಅಂತ ಅಂದ್ರೆ, ಈ ಮನೆ ಹಾಲುಗಿಸ್ತಾ ಇದ್ವಿ, ಮದ್ವೆ ಆಗಿರ್ಲಿಲ್ಲ, ಎಂಗೇಜ್ಮೆಂಟ್ ಆಗಿತ್ತು, ಹಾಲುಗಿಸ್ತಾ ಇದ್ವಿ. ಆಗ ನಾನು ಫಸ್ಟ್ ಟೈಮ್ ಸೀರೆ ಉಡ್ಕೊಂಡ್ ಬಂದಿದ್ದೆ. ಅಂಡ್ ಅವಾಗ ನನ್ಗೆ ಸೀರೆ ಉಡಕ್ ಬರ್ತಿರ್ಲಿಲ್ಲ. ನಾನು ಬೆಳಗ್ಗೆನೆ ಎದ್ದಿ ನಮ್ಮ ಆಂಟಿ ಮನೆಗೆ ಹೋಗಿ ಅವ್ರ ಹತ್ರ ಉಡ್ಸ್ಕೊಂಡು 1 ವರ್ಷ ಆದ್ಮೇಲೆ ಮತ್ತೆ ಸೀರೆನ ಅವಳೇ ಉಟ್ಕೊಂಡಿದ್ದಾಳೆ ಗೈಸ್. ನಾನೇ ಉಡ್ಕೊಂಡಿದ್ದೀನಿ. ಅದು ಮಿಸ್ಸಸ್ ಸಚಿನ್ ಆದ್ಮೇಲೆ ಅವಳು ಕಲ್ತಿರೋಂತ ಕೆಲಸ. ಸೊ ಬನ್ನಿ, ಇವಾಗ ನಾನು ಫಸ್ಟ್ ಏನ್ ಹಾಕ್ತೀನಿ. ಈಗ ನಂದು ಫೇಸ್ ಸ್ನಾನ ಮಾಡಿ ಬಂದಿರೋದಷ್ಟೇ, ಏನು ಹಚ್ಚಿಲ್ಲ ಇನ್ನು. ಇವಾಗ ನಾನು ಹಚ್ತಾ ಇರೋದು ಈ ಮಾಯಿಶ್ಚರೈಸರ್, ಅದು ಕ್ಯೂರ್ ಸ್ಕಿನ್ ಅವ್ರದ್ದು ಬ್ಯಾರಿಯರ್ ಸ್ಟ್ರಕ್ಚರ್ ಕ್ರೀಮ್ ಅಂತ ಮಾಯಿಶ್ಚರೈಸರ್. ಅಂಡ್ ಇದು ಖಾಲಿ ಆಗಕ್ಕೆ ಬಂದ್ಬಿಟ್ಟಿದೆ. ಇದನ್ನ ಮಾಯಿಶ್ಚರೈಸ್ ಮಾಡಿ ಚೆನ್ನಾಗಿ ರಬ್ ಮಾಡ್ತೀನಿ. ಸೊ ಮಾಯಿಶ್ಚರೈಸರ್ ಏನು ಕ್ರೀಮಿ ಟೆಕ್ಸ್ಚರ್ ಉಳ್ಕೊಳ್ಳಲ್ಲ, ಕ್ರೀಮಿ ಇಲ್ಲ, ಲಿಕ್ವಿಡ್ ಟೆಕ್ಸ್ಚರ್ ಆಗಿ ಚೆನ್ನಾಗಿದೆ. ಸೊ ನನ್ನ ಮುಖಕ್ಕೆ ನೀಟಾಗಿ ಫೇಸಿಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಈ ಮಾಯಿಶ್ಚರೈಸರ್ ನಾನು ಚೇಂಜ್ ಮಾಡಕ್ಕೆ ಹೋಗಿಲ್ಲ ನೋಡಿ. ಇದು ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಒಂದು ನೀಟಾಗಿ ಫಿನಿಶ್ ಕೊಡುತ್ತೆ. ಮಾಯಿಶ್ಚರೈಸರ್ ಯಾವ ಥರ ಆಯಿಲಿ ಮಾಡಲ್ಲ, ನನ್ನ ಫೇಸ್ನ ನೀಟಾಗಿ ಬ್ಲೆಂಡ್ ಮಾಡಿದೆ. ಆ್ಯಂಡ್ ಇದಾದ್ಮೇಲೆ ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ಅವ್ರದ್ದೇ ಸನ್ಸ್ಕ್ರೀನ್ ಯಾವಾಗ್ಲೂ ಹಾಕ್ತೀನಿ ನಾನು. ಈವ್ನಿಂಗ್ ಟೈಮ್ ಹೊರಗಡೆ ಹೋದ್ರು ಹಾಕ್ತೀನಿ. ಸಚಿನ್ ಸಂಜೆ ಟೈಮ್ ಹೊರಗಡೆ ಹೋಗ್ತಾರೆ ಅಂದ್ರೆ ಸನ್ಸ್ಕ್ರೀನೇ ಹಾಕಲ್ಲ, ಬಿಸ್ಲಿಲ್ವಲ್ಲ ಅಂತ. ಅಕ್ಕವರು ಇದು ಮೂನ್ ಕ್ರೀಮ್, ಇವಾಗ ಮೂನ್ ಸ್ಕ್ರೀನ್ ಇವಾಗ. ಇದುವೇ ಕ್ಯೂರ್ ಸ್ಕಿನ್ ಅವ್ರದ್ದು ಮಿನರಲ್ ಡೇ ಕ್ರೀಮ್. ಇದು ನೈಟ್ ಹಚ್ತೀನಿ. ಅಂದ್ರೆ ಇದು ಸನ್ಸ್ಕ್ರೀನ್ ಗೈಸ್, ಯಾವಾಗ ಬೇಕಾದ್ರೂ ಹಚ್ಬೋದು. ನಾನು ಮಾಯಿಶ್ಚರೈಸರ್ ಹಚ್ಬಿಟ್ಟು ಇದು ಹಚ್ತೀನಿ. ಅಂಡ್ ಇದು ಹಚ್ಚಿದ್ರೆ ನಾನು ಮೇಕಪ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾನು ಯಾವಾಗ್ಲೂ ಹಚ್ತೀನಿ. ಅಂಡ್ ಇದು ನನಗೆ ಯಾವುದೇ ರೀತಿ ಕಾಸ್ಟ್ ಉಳ್ಕೊಳ್ಳಲ್ಲ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ಈ ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ನನಗೆ ಫೇವ್ರೇಟ್ ಆಗೋಗಿದೆ. ಬಿಕಾಸ್ ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ, ನಾನು ಮೇಕಪ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅಂಡ್ ಇವಾಗ ಈವ್ನಿಂಗ್ ಹೊರಗಡೆ ಹೋಗ್ತಿರೋದ್ರಿಂದ ನಾನು ಯಾವುದೋ ತರ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಮಳೆ ಬೇರೆ ಬರ್ತಾ ಇದೆ ಹೊರಗಡೆ. ಸೊ ಇದರಲ್ಲೇ
ಗಗನ ಅವರು ಈ ಥರ ಮಾಡೋದ್ರಿಂದ ನಮಗೆ ತುಂಬ ದುಡ್ಡು ಉಳಿತಾ ಇದೆ ಮೇಕಪ್ದು ಫೌಂಡೇಶನ್. ಮದ್ಯಾಗ ಬಂದಾಗಿಂದ ಯಾವುದೇ ಥರ ಪ್ರಾಡಕ್ಟ್ಸ್ ತಗ್ಸ್ಕೊಂಡಿಲ್ಲ ಗೈಸ್ ಸಚಿನ್ ಹತ್ರ ಇನ್ನು. ನಾನು ಇವಳಿಗೆ ಮೇಕಪ್ ಪ್ರಾಡಕ್ಟ್ ಯಾವಾಗ ತಗೊಟ್ಟಿರೋದು ಗೈಸ್ ಎಂಗೇಜ್ಮೆಂಟ್ಗೆ ಅದು ಕೊಡಬೇಕಲ್ಲ ಗಿಫ್ಟಾಗಿ ಅವಾಗ ತಗೊಟ್ಟಿರೋದು. ಅದೇ ಇನ್ನೂ ಖಾಲಿ ಆಗಿಲ್ಲ, ಅದನ್ನೇ ಹಾಕಲ್ಲ ನಾನು. ನೋಡಿ ಯಾವ ಥರ ಸೆಟ್ ಆಗಿದೆ. ಆ್ಯಂಡ್ ಸ್ವಲ್ಪ ಲೈಕ್ ಮೇಕಪ್ ಏನಾದರೂ ಕ್ರೀಮ್ ಹಾಕ್ತೀವಲ್ಲ ಆ ಥರನೇ ಅಂತ ಅನಿಸುತ್ತೆ, ನನಗೆ ಅನಿಸುತ್ತೆ ಯಾವಾಗಲೂ ಪರ್ಸ್ನಲಿ. ಸೊ ನಾನು ಬೇರೆ ಏನು ಹಚ್ಚಕ್ಕೆ ಹೋಗಲ್ಲ ಈ ಕ್ರೀಮ್ ಹಚ್ಚಿದ್ರೆ. ಆ್ಯಂಡ್ ಇವಾಗ ಫೈನಲ್ ಟಚಪ್ ನಾನು ಕೊಡೋದು ಕ್ಯೂರ್ ಸ್ಕಿನ್ದೇ ಲಿಪ್ ಬಾಮ್. ಆ್ಯಂಡ್ ಇದು ರೆಡ್ ಟಿಂಟೆಡ್ ಲಿಪ್ ಬಾಮ್ ಆಗಿರೋದ್ರಿಂದ ಯಾವಾಗಲೂ ನನ್ನ ಜೊತೆ ಇರುತ್ತೆ. ನಾನು ಲಾಸ್ಟ್ ಬ್ಲಾಗ್ಸಲ್ಲೂ ಹೇಳಿದ್ದೆ ನಿಮಗೆ, ಪ್ರಮೋಷನ್ ಅಂತ ಅನ್ಕೊಂಬೇಡಿ, ಬಿಕಾಸ್ ನಾನು ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಅಷ್ಟೇ. ನಿಜವಾಗ್ಲೂ ಲಿಪ್ಸ್ಟಿಕ್ ಹಾಕೋ ಬದಲು ಇದು ಏನು ತುಂಬ ಒಳ್ಳೆ ಆಪ್ಷನ್ ಇದು. ಆಮೇಲೆ ಇದರಲ್ಲಿ ಲೈಕ್ ಮಾಯಿಶ್ಚರೈಸರ್ ಥರನೂ ವರ್ಕ್ ಆಗುತ್ತೆ ಲಿಪ್ಸ್ಗೆ. ಸೊ ಬ್ರೇಕ್ ಡೌನ್ಸ್ ಇರಲ್ಲ, ಲಿಪ್ಸ್ಟಿಕ್ ಹಾಕಿದಾಗ ಮಧ್ಯೆ ಮಧ್ಯೆ ಬ್ರೇಕ್ ಆಗೋದು, ಇಲ್ಲ ಡ್ರೈ ಆಗೋದು, ಇಲ್ಲ ಚಾಪ್ಡ್ ಲಿಪ್ಸ್ ಥರ ಏನೂ ಅನ್ಸಲ್ಲ. ಎಷ್ಟು ಚೆನ್ನಾಗಿ ಅನ್ಸುತ್ತೆ, ನಂಗೆ ಅದಕ್ಕೆ ತುಂಬ ಇಷ್ಟ ಆಗೋಗಿದೆ. ಆಗಲೇ ಎಷ್ಟು ಖಾಲಿ ಮಾಡಿದ್ದೀನಿ ನೋಡಿ. ಆ್ಯಂಡ್ ನಿಮಗೂ ಮೇಕಪ್ ಇಷ್ಟ ಇಲ್ಲ, ಮೇಕಪ್ ಮಾಡೋಕೆ ಇಷ್ಟ ಇಲ್ಲ, ನಂತರ ಇಷ್ಟೇ ಸಿಂಪಲ್ ಆಗಿ ರೆಡಿ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದ್ರೆ ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಸುಮ್ಮನೆ ಒಂದು ಟೆಸ್ಟ್ ತಗೊಳ್ಳಿ. ನಿಮ್ಮ ಸ್ಕಿನ್ ಹೇಗಿದೆ, ನೀವು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ನೀವು ಯಾವ ಥರ ಡಯಟ್ ಮಾಡಬೇಕು, ಏನು ತಪ್ಪು ಮಾಡ್ತಾ ಇದ್ದೀರಾ ನೀವು, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫೇಸ್ ಹಾಳಾಗ್ತಾ ಇದೆ ಎಲ್ಲ ನೀವು ಅಲ್ಲಿ ತಿಳ್ಕೊಬೋದು. ಜಸ್ಟ್ ನಿಮ್ಮ ಫೇಸ್ದು ಒಂದು ಫೋಟೋ ಹಾಕಿದ್ರೆ ಲೈಕ್ ಅವ್ರು ಕೇಳ್ತಾರೆ, ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಕ್ಯಾಮ್ರಾ. ಆ ಥರದ್ದು ಒಂದು ಫ್ರಂಟ್ ಫೇಸು ಸೈಡ್ ಫೇಸು ಫೋಟೋ ಹಾಕಿದ್ರೆ ಸಾಕು. ನೀವು ನಿಮ್ಮ ಏನೇನೋ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಏನಕ್ಕೆ ಆಗ್ತಾ ಇದೆ ಅದೆಲ್ಲನೂ ಹೇಳ್ತಾರೆ. ಆಮೇಲೆ ನಿಮಗೆ ಡಾಕ್ಟರ್ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ನಿಮಗೆ ಮೆಸೇಜಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಅಂದರೆ ಕಾಲ್ ಮಾಡಿ ಕನ್ಸಲ್ಟ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಟೈಮ್ ಇರಲ್ಲ ಜಾಸ್ತಿ ಹೊರಗಡೆ ಹೋಗಿ ಅಲ್ಲಿ ಟೋಕನ್ ತಗೊಂಡು ಕಾಯ್ಕೊಂಡು. ಸ್ಕಿನ್ ಡಾಕ್ಟರ್ಸ್ಗೆ ಎಸ್ಪೆಷಲಿ ನಾನು ಇದು ಗೊತ್ತಾಗಕ್ಕೆ ಮುಂಚೆ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಾನು ಕೆಡಿ ರೋಡಲ್ಲ ಸ್ಕಿನ್ ಡಾಕ್ಟರ್ಸ್ಗೆ ಹೋಗ್ತಾ ಇದ್ದೆ. ಹೋಗಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಕಾಯ್ಬೇಕು ನಾವು ತಗೊಂಡು. ಅಷ್ಟು ಜನ ಸ್ಕಿನ್ ಏನು ತೋರಿಸ್ಕೊಳಕ್ ಬರ್ತಾರೆ ಗೊತ್ತಿಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಾನು ಇದು ಅಪ್ಲಿಕೇಶನ್ ಬಗ್ಗೆ ಗೊತ್ತಾದಾಗಿಂದ, ಈ ಕ್ಯೂರ್ ಸ್ಕಿನ್ ಬಗ್ಗೆ ಗೊತ್ತಾದಾಗಿಂದ ನಾನು ಡಾಕ್ಟರ್ಸ್ ಹತ್ರ ಹೋಗೇ ಇಲ್ಲ. ಆ್ಯಂಡ್ ಎಲ್ಲದಕ್ಕೂ ಅವ್ರ ಹತ್ರನೇ ಸೊಲ್ಯೂಷನ್ ಇರುತ್ತೆ. ಏನು ಬೇಕಾದರೂ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಈಗ ಹೆಂಗೆ ನಮ್ಮ ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಯೂಸ್ ಮಾಡ್ತೀವಿ ಆ ಥರ ಆಗ್ಬಿಟ್ಟಿದೆ ಕ್ಯೂರ್ ಸ್ಕಿನ್ನು. ಏನೇ ಇದ್ರು ನಾನು ಅಲ್ಲೇ ಎಂಕ್ವೈರಿ ಮಾಡ್ತೀನಿ, ಡಾಕ್ಟರ್ ಹತ್ರ ಕಾಲಲ್ಲಿ ಮಾತಾಡ್ತೀನಿ. ಇಲ್ಲ ನಾನೇನಾದರೂ ಎಂಕ್ವೈರ್ ಮಾಡಿದರೆ ಅವ್ರು ವಾಯ್ಸ್ ಮೆಸೇಜಲ್ಲಿ ನನಗೆ ರೆಸ್ಪಾಂಡ್ ಮಾಡಿರ್ತಾರೆ. ಸೊ ಏನೇನು ಪ್ರಾಡಕ್ಟ್ಸ್ ತಗೋಬೇಕು ಅಂತ ಅವರೇ ಕಾರ್ಟಿಗೆ ಆ್ಯಡ್ ಮಾಡಿಕೊಡ್ತಾರೆ, ಯಾವ ಪ್ರಾಡಕ್ಟ್ಸ್ ಅಂತ. ನಾನು ಅದನ್ನು ಬೈ ಮಾಡಿ ಯೂಸ್ ಮಾಡೋದಷ್ಟೇ. ಆ್ಯಂಡ್ ನೈಟ್ ಕ್ರೀಮ್ ಕೊಡ್ತಾರೆ ಅವರು, ಲೈಕ್ ರೆಟನಾಲ್ ಇರ್ಬೋದು, ನನ್ನ ಹತ್ರ ಮಲ್ಟಿ ಆಕ್ಟಿವ್ ಕಲೆಕ್ಟರ್ ಈ ಥರದ್ದು ಮೂರು ಕ್ರೀಮ್ ಇದೆ. ಅದನ್ನ ಹಚ್ಚಿ ಮಲ್ಕೋತೀನಿ. ಸೊ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗ್ತಾ ಇದೆ, ಪಿಂಪಲ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಪಿಂಪಲ್ಸ್ ಬರೋದು ಯಾವಾಗಲೂ ಮಂತ್ಲಿ ಒನ್ಸ್ ಬರುತ್ತೆ, ಹೋಗುತ್ತೆ ಅಷ್ಟೇ. ನನಗೆ ಪಿಂಪಲ್ಸು ಜಾಸ್ತಿ ಇಲ್ಲ. ಆ್ಯಂಡ್ ನಂಗೆ ಅದೇ ಖುಷಿ ಎಷ್ಟು ಕ್ಲಿಯರ್ ಆಗಿದೆ ಅಂತ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗಲೂ ಸ್ಕಿನ್ ಎಷ್ಟು ಗ್ಲೋ ಆಗಿರುತ್ತೆ, ಯಾವುದು ಆಯಿಲಿ ಅನ್ಸಲ್ಲ ನನಗೆ. ಆ್ಯಂಡ್ ನನಗೆ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ, ಬಿಕಾಸ್ ನಾನು ಮೇಕಪ್ ಮಾಡೋದು ತಪ್ಪಿಸ್ತಾ ಇದೆ. ಆ್ಯಂಡ್ ಸಚಿನ್ಗೆ ದುಡ್ಡು ಉಳಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇವಾಗ ಫೌಂಡೇಶನ್ ಹಾಕ್ಬೇಕು ಅಂದ್ರೆ ನಾನು ಕನ್ಸಿಲರ್ ಹಚ್ಚಿ ಫೌಂಡೇಶನ್ ಹಾಕಿ ಒಂದಷ್ಟೊತ್ತು ರೆಡಿ ಆಗ್ಬೇಕಾಗಿತ್ತು. ಈಗ ನೋಡಿ ಪಟ್ಟಂತ ರೆಡಿಯಾಗಿ ಈಗ ಬಿಂದಿ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಹೋಗ್ತಾ ಇರ್ತೀವಿ. ಸೊ ಇದಾಗಿತ್ತು ಗೈಸ್. ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ನಮ್ಮ ಕೂಪನ್ ಕೋಡ್ ಕೂಡ ಹಾಕಿರ್ತೀನಿ. ನಿಮ್ಗೆ ಬೇಕಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ಆ ಕೂಪನ್ ಕೋಡ್ ಅಪ್ಲೈ ಮಾಡಿ, ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಕೂಡ ಬರುತ್ತೆ. ಆ್ಯಂಡ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಫಸ್ಟ್ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ, ಸಜೆಷನ್ ತಗೊಳ್ಳಿ, ನಿಮ್ಮ ಫೇಸ್ ಚೆಕಪ್ ಮಾಡಿಸಿ. ಆಮೇಲೆ ನಿಮಗೆ ಅನಿಸುತ್ತೆ ತಗೋಬೇಕಾ ಬೇಡವಾ ಅಂತ. ಇಲ್ಲ ತಗೋತಾ ಇದ್ದೀರಾ ಅಂದರೆ ಒಂದ್ಸತಿ ಟ್ರೈ ಮಾಡಿ, ಕನ್ಸಿಸ್ಟೆಂಟ್ ಆಗಿರಿ, ಚೆನ್ನಾಗಿ ನೀರು ಕುಡೀರಿ. ಅವ್ರು ಡಯಟ್ ಚಾರ್ಟ್ ಕೊಡ್ತಾರೆ, ಅದನ್ನ ಫಾಲೋ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆಗುತ್ತೆ ಪ್ರಾಡಕ್ಟ್. ಗೈಸ್ ಇಷ್ಟಕ್ಕೆ ಮುಗಿದಿಲ್ಲ ಗೈಸ್, ಇವಳ್ದು ಇನ್ನೂ ರೆಡಿ ಆಗ್ತಾನೆ ಇದ್ದಾಳೆ. ಏನಿಲ್ಲ ಗೈಸ್, ಏನವ ಬಿಂದಿ ಲಿಪ್ಸ್ಟಿಕ್ ಹಚ್ಚಿದ್ದೀನಿ, ಸ್ಲೈಟ್ ಆಗಿರ್ತಿದ್ದೀನಿ ನಾನು. ಆ ಲಿಪ್ ಬಾಮ್ ಇರೋದಕ್ಕೆ ಫುಲ್ ಬ್ಲೆಂಡ್ ಆಗಿದೆ. ಆ್ಯಂಡ್ ನನ್ನ ಫೇವ್ರೇಟ್ ಕಾಜಲ್ ಕಣ್ಮಣಿ ಅಲ್ಲ, ಅದು ಕಾಜಲ್ ಕಣ್ಮಣಿ. ಮೌ ಮೇಕಪ್ನು ಇಷ್ಟೊತ್ತು ಮಾಡ್ಕೊಳ್ಳಿಲ್ಲ ನೀನು, ಕಾಜಲ್ನ ಇಷ್ಟೊತ್ತು ಹಚ್ಕೋತಾ ಇದೆಯಲ್ಲ. ಕಾಜಲ್ ಚೆನ್ನಾಗಿ ಕಾಣಬೇಕು. ನಂಗೆ ಕಾಜಲ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಕಾಜಲ್ಲು ಈ ರೌಂಡ್ ಕಲರ್ ಬಿಂದಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಅದನ್ನ ಬಿಂದಿ ಅಂತ ನಾನು ಹೇಳಿ ಹಾಕ್ಸಿದ್ದು ಗೈಸ್ ಅವಾಗ ಇಂಜಿನಿಯರಿಂಗ್. ಅಂದರೆ ಚಿಕ್ಕದಾಗಿ ಇಟ್ಕೊಳ್ಳೋಳು, ನನಗೆ ಅದು ಕಲರ್ ಮ್ಯಾಚ್ ಆಗೋ ಥರ ಸ್ವಲ್ಪ ಕಾಣೋ ಥರ ಎವಿಡೆಂಟಾಗಿ ಇಡಬೇಕು ಅಂತ ನನಗೆ ಇಷ್ಟ ಆಗಿ ಅವಳಿಗೆ ಹೇಳಿ ಹಾಕ್ಸ್ತಾ ಇದ್ದೆ ಅವಾಗ. ನಾನು ಇಷ್ಟೇ ಗೈಸ್. ಈ ಕೂದಲು ಸ್ವಲ್ಪ ಹಿಂಗೆ ಹಾಕ್ಲಾ, ಸ್ವಲ್ಪ ಸೈಡಿಗೆ ಮಾಡಿಬಿಟ್ಟು ಹಾಕ್ತೀನಿ ಇಷ್ಟೇ. ಜಿವೆಲ್ಸ್ ಹಾಕ್ಬೇಕಾ ಏನಾದರೂ?
ಅಲ್ಲೇ ಕೊಡ್ತಾರಲ್ಲ ಬೇಕಾದ್ರೆ ಹಾಕೊಡು. ಕೊಡ್ತಾರೆ ನಿನಗೆ ಮನೆಗೆ ತಗೋರಕ್ಕೆ. MS ಗೋಲ್ಡನ್ ಡೈಮಂಡ್ಸಲ್ಲಿ ನೋಡಕ್ಕೆ ಕೊಡ್ತಾರೆ, ಇನ್ನು ಇಟ್ಕೊಳಕ್ಕೆ ಕೊಡಲ್ಲ. ವಾಚ್ ಆಗ್ತೀನಿ, ವಾಚ್ ಕಲೆಕ್ಷನ್ ಬಗ್ಗೆ ಹೇಳಿ ಅಂತ ಹೇಳಿದ್ದೀರಾ. So ಅದು ಬಂದ್ಮೇಲೆ ಹೇಳ್ತೀವಿ. ಇವಾಗ ಟೈಮ್ ಇಲ್ಲ ಆ್ಯಕ್ಚುಲಿ, ಟೈಮ್ ಆಗ್ಬಿಟ್ಟೈತೆ. ಅವರು 5 ಗಂಟೆಗೆ ಹೇಳಿದ್ರು ಗೈಸ್, ಆಲ್ರೆಡಿ 5:30 ಆಗೋಗಿದೆ. ಒಂದು 6 ಗಂಟೆಗಾದ್ರೂ ಅಲ್ಲಿ ಹೋಗಿ ರೀಚ್ ಆಗೋಣ ಅಂತ. ಅಂಡ್ ತುಂಬಾ ಟ್ರಾಫಿಕ್ ಇದೆ ಬಿಕಾಸ್ ಪ್ರೆಸಿಡೆಂಟ್ ಬಂದಿದ್ದಾರೆ ಮೈಸೂರಿಗೆ. ಸೊ ಎಲ್ಲಿ ಯಾವ ರೋಡ್ ಬ್ಲಾಕ್ ಮಾಡಿದಾರೆ ಗೊತ್ತಿಲ್ಲ, ಹೋಗ್ತಾ ಏನೇನಾಗುತ್ತೆ ಗೊತ್ತಿಲ್ಲ. ಕಾರ್ ತೆಗಿಯೋಣ ಅನ್ಕೊಂಡ್ವಿ, ಮಳೆ ಬರ್ತಾ ಇದೆ ಎಲ್ಲಿ ಅಂತ. ಹೋಗ್ತಿರೋದು ಅಂದ್ರೆ ನಾವು ದ ಮೋಸ್ಟ್ ಟ್ರಾಫಿಕ್ ಜಂಕ್ಷನ್ ಮೈಸೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದೀವಿ, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಕಾರ್ ತಗೊಂಡು ಹೋಗಕ್ ಆಗಲ್ಲ, ಪಾರ್ಕಿಂಗು, ಆಮೇಲೆ ಅವ್ರೆಲ್ಲಾರ ಬ್ಲಾಕ್ ಮಾಡಿದ್ರೆ ನಾವು ತಿರ್ಗಾ ಮುರ್ಗ ಹೋಗಕ್ಕೂ ಆಗಲ್ಲ. ಸೊ ನಾವು ಬೈಕಲ್ಲೇ ಹೋಗ್ತಾ ಇದೀವಿ. ಸೊ ಬನ್ನಿ ಗೈಸ್ ಹೊರಡೋಣ. ಗೈಸ್ ಸದ್ಯ ನಾವು ಬೈಕ್ ತಗೊಬಂದ್ವಿ. ಈ ನೋಡಿ ಈ ರೋಡಲ್ಲಿ ಕಾರ್ನ ಬಿಡ್ತಾನೆ ಇಲ್ಲ. ಭೋಗಾದಿ ಹತ್ರ JC ರೋಡು ಬರೀ ಬೈಕ್ಸ್ನ ಮಾತ್ರ ಬಿಡ್ತಾ ಇದ್ದಾರೆ. ನಾವು ಕಾರ್ ತಂದಿದ್ರೆ ಅದು ಎಲ್ಲಿ ಸುತ್ಕೊಬರಕ್ಕೆ ಕಳಿಸಿರೋರು. ಇಲ್ಲೆಲ್ಲ ಬರ್ತಿದ್ದಾರೆ ಪ್ರೆಸಿಡೆಂಟ್ ಗೊತ್ತಿಲ್ಲ. ಗಗನ ಓಡಿಸಿದಾಳೆ, ನಾನು ಹಿಂದೆ ಕೂತಿದ್ದೀನಿ. ಸದ್ಯ ಬೈಕ್ ತಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಗೈಸ್. ಆರಾಮಾಗಿ ಮೈನ್ ರೋಡಲ್ಲೇ ಹೋಗ್ತಾ ಇದ್ದೀವಿ. ಸಿಗ್ನಲ್ ಬಿಟ್ಟಿದ್ದೀವಿ, ಯಾರು ಹಿಂಗೆ ಹೋಯ್ತಾರಲ್ಲ. ಎಲ್ಲ ಕಡೆ ಟ್ರಾಫಿಕ್ ಆಗೋಗಿದೆ ಗೈಸ್. ಆಗಲೇ ಎಲ್ಲ ಕಡೆ ಪೊಲೀಸ್ ಇದ್ದಾರೆ. ಪ್ರೆಸಿಡೆಂಟ್ ಅದು ಯಾವ್ಯಾವ ರೋಡಲ್ಲಿ ಓಡಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವುದೇ ಬಸ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡ್ತಾ ಇಲ್ಲ. ಅದಕ್ಕೆ ಒಂದು ಬಸ್ ಸ್ಟ್ಯಾಂಡಲ್ಲಿ ಫುಲ್ ಜನ ನಿಂತಿದ್ರು. ನಾವೆಲ್ಲೂ ತಗ್ಲಾಕೊಂಡಿಲ್ಲ ಅಂದರೆ ಸಾಕಪ್ಪ ದೇವ್ರೇ. ಗೈಸ್ ನಾವೆಲ್ಲ ಟ್ರಾಫಿಕ್ ಸಿಗ್ನಲ್ಗಳನ್ನ ಬೇರಿಸಿ, ಟ್ರಾಫಿಕ್ನು ಬೇರಿಸಿ MS ಗೋಲ್ಡನ್ ಡೈಮಂಡ್ಸಿಗೆ ಬಂದು ರೀಚ್ ಆಗಿದ್ದೀವಿ. ಕರೆಕ್ಟ್ ಟೈಮ್ ಇದ್ದೀವಿ. ಇವಾಗೆಲ್ಲ ಅಸೆಂಬಲ್ ಆಗ್ತಿದ್ದಾರೆ. ಸೊ ಇದೆ MS ಗೋಲ್ಡನ್ ಡೈಮಂಡ್ಸ್. ನಿಮ್ಗೆ ಗೊತ್ತಿರುತ್ತೆ MS ಗೋಲ್ಡನ್ ಡೈಮಂಡ್ಸ್. ಸೊ ಬಂದಿದ್ದೀವಿ, ತುಂಬ ಜನ ಬಂದಿದ್ದಾರೆ. ಸೊ ನಾವು ಅಲ್ಲಿ ಇವೆಂಟ್ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ಸೊ ನಾವು ಅಲ್ಲಿ ಹೋಗಿ ಕೂತ್ಕೋಬೇಕು. ಹೋಣ. ಈ 1 ಇಯರ್ಗೆ ಸತತವಾಗಿ ನಮಗೆ ಆ ಒಂದು ಸಕ್ಸಸ್ಫುಲ್ ಜರ್ನಿ ಬರೋದಕ್ಕೆ ನಮಗೆ ವಿ ಹ್ಯಾಡ್ ಅ ಬ್ಯೂಟಿಫುಲ್ ಕಸ್ಟಮರ್ಸ್. ಸೊ ಪ್ರತಿಯೊಬ್ಬರ ಒಟ್ಟಿಗೆ ಕೂಡ ಒಂದಷ್ಟು ಆಫರ್ಸ್ ಗಳ ಇವತ್ತು ನಾವು ರಿವೀಲ್ ಮಾಡ್ತಾ ಇದೀವಿ. ಅಂಡ್ ಖಂಡಿತವಾಗ್ಲೂ ಇಟ್ ಇಸ್ ಐ ಕ್ಯಾನ್ ಚಾಲೆಂಜ್ ಈ ತರ ಒಂದು ಆಫರ್ ಆಗಲಿ ಅಥವಾ ಈ ತರ ಒಂದಷ್ಟು ನಾನು ಹೇಳಿರುವ ಹಾಗೆ ಇವತ್ತೇನು ನಾವು ಅನ್ವೀಲ್ ಮಾಡೋದು ಹೊರಟಿದೀವಿ. ಬೇರೆ ಎಲ್ಲೂ ಸಹ ಗೈಸ್ ನೋಡಿ, ನನ್ನ ಬಿಟ್ಟು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಆಲ್ ಲೇಡೀಸ್. ಅದೇ ಗೊತ್ತು, ಅವ್ರು ಸೇರಿಸ್ಕೊಂಡು ತೊಗೋತಾ ಇದ್ದಾರೆ. ನಮ್ಮನ್ನ ಯಾರು ಕರ್ಕೊಂಡಿಲ್ಲ. ಬಿಕಾಸ್ ಎಲ್ಲ ಸೀರೆ ಹಾಕೊಂಡು ಫುಲ್ಲು ಮಿಂಚ್ತಾ ಇದ್ದಾರೆ ಇವತ್ತು. ಗೈಸ್ ಮುಗೀತು ಇವೆಂಟ್ ಎಲ್ಲ. ಫಸ್ಟ್ ಇಯರ್ ಆ್ಯನಿವರ್ಸರಿ ಆಯಿತು. ಆ್ಯಂಡ್ ಮುಗೀತಮ್ಮ, ಗುಡೀಸ್ ಕೂಡ ಕೊಟ್ಟಿದ್ದಾರೆ. ಮನೇಲಿ ಹೋದ್ಮೇಲೆ ತೋರಿಸ್ತೀವಿ. ಆ್ಯಂಡ್ ಇವಾಗ ಹೊರಡಬೇಕು. ಎಸ್ ನೋಡಿ, ಇವಾಗ ಒಂದು ವಾಚ್ ಹಾಕ್ಕೊಂಡಿದ್ದಾಳೆ. ಇದು ಯಾವ ವಾಚ್ ಏನು ಅಂತ ಮನೆಗೆ ಹೋಗೆಲ್ಲ ಡೀಟೇಲಾಗಿ ಹೇಳ್ತೀವಿ. ಸೊ ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಬನ್ನಿ ಹೋಗೋಣ. ಗೈಸ್ ಇವೆಂಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಕಾರಣ ಏನು ಮಾಡ್ತೀವಿ ನೋಡಿ, ಹ್ಯಾಂಪರ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ. ಹ್ಯಾಂಪರ್ ಎಕ್ಸ್ಪ್ಲೋರ್ ಆ್ಯಂಡ್ ವಾಚ್ ಕಲೆಕ್ಷನ್ಸ್ ಬಗ್ಗೆ ಹೇಳೋಕ್ಕೆ ವಾಚ್ಗಳನ್ನ ರೆಡಿ ಮಾಡ್ಕೊತಿದ್ದಾಳೆ. ಆ್ಯಂಡ್ ಈಗ ಫಸ್ಟು ಹ್ಯಾಂಪರ್ ಬಗ್ಗೆ ಹೇಳ್ತಾಳೆ. ಇನ್ವೈಟ್ ಮಾಡಿ ಕೊಟ್ಟಿದ್ದು, ವೆಲ್ಕಮ್ ಮಾಡಿಕೊಟ್ರು, ರೋಸ್ ಕೊಟ್ಟರು. ಚಾಕ್ಲೇಟ್ಸ್ ನಾವು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಗ್ಲಾಸ್ MS ಗೋಲ್ಡನ್ ಡೈಮಂಡ್ಸ್ ಟೀ ಗ್ಲಾಸಸ್ ಎರಡಿದೆ. ಇದು ಆಮೇಲೆ ಒಂದು ಪೌಚ್ ಕೊಟ್ಟಿದ್ದಾರೆ ಗೈಸ್. ನಾವು ಅಲ್ಲೇ ನೋಡ್ಬಿಟ್ಟು ಕ್ಯೂಟ್ ಆಗಿರೋ ಪೌಚ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ವಿ. ಪೌಚ್ ಕೊಟ್ಟಿದ್ದಾರೆ, ಈ ಥರ ಇದೆ, ಚೆನ್ನಾಗಿದೆ ಪೌಚು. ಅಂಡ್ ಅದ್ರೊಳಗಡೆ ಸ್ಮಾಲ್ ಸರ್ಪ್ರೈಸ್ ಇದೆ. ಪುಟ್ಟ ಗಣಪತಿ ಇರೋ ಕಾಯಿನ್, ಸಿಲ್ವರ್ ಕಾಯಿನ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು MS ಗೋಲ್ಡನ್ ಡೈಮಂಡ್ಸ್. MS ಗೋಲ್ಡನ್ ಡೈಮಂಡ್ಸ್ ಅಂತ ಇಟ್ಕೊಬಿಟ್ಟು ಸಿಲ್ವರ್ ಕಾಯಿನ್ ಕೊಟ್ಟರು ನೋಡಮ್ಮ. ಚೆನ್ನಾಗಿದೆ. ಅಂಡ್ ಹಿಂದ್ಗಡೆ MS ಅಂತ ಪ್ರಿಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಹ್ಯಾಂಪರ್ ಕತೆ. ಆ್ಯಂಡ್ ಇವಾಗ ನಾವು ಮೇಯ್ನ್ ವಿಚಾರಕ್ಕೆ ಬರ್ತೀವಿ. ಕಮಿಂಗ್ ಟು ವಾಚ್ ನನ್ನ ಹತ್ರ ಇಲ್ಲ ಗೈಸ್. ನೀವು ಆಕ್ಚುಲಿ ಸಚಿನ್ ವಾಚ್ ಕಲೆಕ್ಷನ್ ಕೇಳಬೇಕು. ನೆಕ್ಸ್ಟ್ ಗಗನ ವಾಚಸ್ ನೋಡಿ, ನಂದು ವಾಚಸ್ ಕೇಳಬೇಕು ಅಂದರೆ ಕೇಳಾದ
ಆದ್ಮೇಲೆ ಅವ್ರ ಫ್ರೆಂಡ್ ಉದಯ್ ಇದ್ದಾರೆ, ಅವ್ರ ವಾಚ್ ಕಲೆಕ್ಷನ್ ಕೇಳ್ಬೇಕು. ಅವ್ರ ವಾಚ್ ಕಲೆಕ್ಷನ್ ಒಂದಷ್ಟು ವಾಚ್ಗಳು ಓಡ್ತಾ ಇದೆ, ಒಂದಷ್ಟು ವಾಚ್ಗಳು ಓಡ್ತಾ ಇಲ್ಲ, ಅಷ್ಟು ಯೂಸ್ ಮಾಡಲ್ಲ, ಅಂದ್ರೆ ಅಷ್ಟೊಂದು ಯೂಸ್ ಮಾಡ್ತಾರೆ. ಸೊ ದಿನಕ್ಕೊಂದು ಹಾಕೋ ತರ ಹಾಕ್ತಾರೆ. ನನ್ನ ಹತ್ರ ಇರೋದೇ 4 ವಾಚ್ ಗೈಸ್. ಒಂದು ಸ್ಮಾರ್ಟ್ ವಾಚ್ ಇತ್ತು, ಅದನ್ನು ಸಚಿನ್ ಕೊಟ್ಬಿಟ್ಟಿದೀನಿ. ನನ್ನ ಹತ್ರ ಇರೋ 4 ವಾಚ್ ಅಲ್ಲಿ 2 ವಾಚ್ ಸಚಿನೇ ಕೊಡ್ಸಿರೋದು. ಸಚಿನ್ ಓಕೆ, ನಂದು ನಾನು ಕೊಡ್ಸಿರೋದು 2 ವಾಚ್ ಗೈಸ್. ಅದು ಅವಳಿಗೆ ತುಂಬಾ ಸ್ಪೆಷಲ್. ಅವಳ ಅದು ಬರ್ತ್ಡೇ ಗಿಫ್ಟ್ ಆಗಿ ಕೊಡ್ತಿರೋದು. 2 ವಾಚ್ ಬರ್ತ್ಡೇ ಗಿಫ್ಟ್ ಆಗಿ ಕೊಟ್ಟಿರೋದು. ಸೊ 2 ವಾಚ್ಗೂ ಇನ್ನೆರಡು ವಾಚ್ ಹೇಳ್ತಾರೆ. ವಾಚ್ ಅಂತ ಕಾಲೇಜಲ್ಲೆಲ್ಲ ಯೂಸ್ ಮಾಡ್ತಿದ್ದು. ನನ್ನ ಫ್ರೆಂಡ್ ಒಬ್ಳು ಗಿಫ್ಟ್ ಕೊಟ್ಟಿದ್ಲು ವಾಚ್. ಆ ವಾಚ್ ಇತ್ತು. ಆಮೇಲೆ ನಮ್ಮ ಅಕ್ಕ ವಾಚ್ ತಗೋತಾ ಇದ್ಲು, ಅವಳು ಲರ್ನ್ ಮಾಡ್ತಿದ್ಲಲ್ಲ, ಸೊ ಅವಳು ವಾಚ್ ತಗೋತಾ ಇದ್ಲು. ನಾವು ಅದನ್ನ ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೆ ಕಾಲೇಜ್ಗೆಲ್ಲ, ಇಲ್ಲ ಎಲ್ಲಾರ ಹೊರಗಡೆ ಹೋದ್ರೆ. ಆಮೇಲೆ ಒಂದು ಸ್ಮಾರ್ಟ್ ವಾಚ್ ತಗೊಂಡೆ. ಯಾವಾಗ ಅದು ಅಕ್ಕಂದೇ ಸ್ಮಾರ್ಟ್ ವಾಚ್ ಇತ್ತು ಒಂದು, ಅದು ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಆಫೀಸ್ಗೆ ಹೋದಾಗ. ಆಮೇಲೆ ನಾನು ಬೆಂಗಳೂರಿಗೆ ಆಫೀಸ್ಗೆ ಹೋದಾಗ ನಾನು ತಗೊಂಡಿದ್ ವಾಚ್ ಇದು. ನಾನು ತಗೊಂಡಿದ್ ಫಸ್ಟ್ ವಾಚ್ ಇದು. ನಾನಾಗೆ ದುಡ್ದು ಸಂಪಾದನೆ ಮಾಡಿ ಸ್ವಂತ ಸಂಪಾದನೆ ತಗೊಂಡ್ರ ಮೇಡಮ್. ಜೋಕರ್ ಅಂಡ್ ವಿಟ್ಸ್ ಅಂತ. ಬಟ್ ಇದು ಫಸ್ಟ್ ವಾಚ್ ಅಲ್ಲ, ಇದು ಸಂಪಾದನೆ ತಗೊಂಡ್ರೆ ಮೊದಲನೇ ವಾಚ್ ಇದೆ. ತಗೊಂಡ್ರೆ ಮೊದಲನೇ ವಾಚ್. ಬೇರೆ ವಾಚ್ ತಗೊಂಡಿದ್ದೀನಿ, ಸ್ಮಾರ್ಟ್ ವಾಚ್ ಎಲ್ಲ ತಗೊಂಡಿದ್ದೀನಿ. ಆದ್ರೆ ಸ್ಮಾರ್ಟ್ ವಾಚ್ ಇವಾಗ ನನ್ನ ಹತ್ರ ಇಲ್ಲ, ಸಚಿನ್ ಹತ್ರ ಇದೆ, ಅದು ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಇದು ಫಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಈ ವಾಚ್ ಬಂದು 1500 ರೇಂಜ್ ಅಲ್ಲಿ ಇತ್ತು ಅಷ್ಟೇ. ಅವಾಗ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಅವಾಗ ಬಂದಿತ್ತು ಅನ್ಸುತ್ತೆ, ಈ ಬ್ರ್ಯಾಂಡ್ ಸ್ವಲ್ಪ ಫೇಮಸ್ ಆಗ್ತಾ ಇತ್ತು. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಹ್ಯಾಡ್ ರನ್ ಮಾಡ್ತಾ ಇದ್ರು. ನನಗೊಂದು ಯಾವಾಗ್ಲೂ ಇದು ನೋಡ್ಬಿಟ್ಟು ಬರ್ತಾನೆ ಇತ್ತು. ಸೊ ನಾನು ಈ ತರದ್ ಒಂದು ವಾಚ್ ತಗೋಬೇಕು, ಇದು ಮತ್ತೆ ರೌಂಡ್ ಡಯಲ್ ಇಷ್ಟ ನನಗೆ, ಗೋಲ್ಡ್ ವಾಚಸ್ ಇಷ್ಟ. ಸೊ ಅಂದ್ಬಿಟ್ಟು ಈ ವಾಚ್ ತಗೊಂಡೆ. ಆಮೇಲೆ ನಾನು ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲಿ ಗೈಸ್ 2020 ನನಗೆ ಗಿಫ್ಟ್ ಮಾಡಿಸಿದ ಅನ್ಸುತ್ತೆ ಸಚಿನ್. 2020 5 ವರ್ಷದ ಹಿಂದೆನೆ ಗೈಸ್ ವಾಚ್ ಇದು. ಎಂತ ವಾಚ್ ಕೊಡ್ಸಿದೀನಿ ನೋಡಿ. ಇವಳ ಹತ್ರ ಇರೋ ಬೆಸ್ಟ್ ವಾಚ್. ಎಸ್, ನಂಗೆ ಸಖತ್ ಇಷ್ಟ ಆಗಿತ್ತು. ಅಂಡ್ ನನಗೆ ಐಡಿಯಾ ಇರ್ಲಿಲ್ಲ, ನನಗೆ ಈ ವಾಚ್ ಬೇಕನ್ನೋದು ಐಡಿಯಾ ಇರ್ಲಿಲ್ಲ. ಸಚಿನ್ನೇ ಈ ವಾಚ್ ಕೊಡಿಸ್ಬೇಕು, ಆಮೇಲೆ ಸ್ವಲ್ಪ ಚೆನ್ನಾಗಿರೋದು ಒಳ್ಳೆ ಬ್ರ್ಯಾಂಡ್ ವಾಚ್ ಕೊಡಿಸ್ಬೇಕು ಅಂತ ಅವರೇ ಡಿಸೈಡ್ ಮಾಡಿ ಅವರೇ ಕೊಡಿಸಿದ್ದು. ನೋಡಿ ಎಷ್ಟು ಪುಣ್ಯ ಮಾಡೋಡೆ. ನಿಜ. ಅಂದ್ರೆ ಏನ್ ಸ್ವಲ್ಪ ಅರ್ನ್ ಮಾಡ್ತಾ ಇದ್ರು, ಇಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ರು, ಅದ್ರಲ್ಲಿ ನಂಗೆ ಕೊಡ್ಸಿದ್ದಾರೆ, ನನಗೆ ಖರ್ಚು ಮಾಡಿದ್ದಾರೆ ಸ್ವಲ್ಪ. ಅದನ್ನ ನಾನು ಪ್ರೌಡ್ ಆಗಿ ಹೇಳ್ಕೊತೀನಿ. ಅದಕ್ಕೆ ನಾವಿಬ್ರು ಇಲ್ಲಿದ್ದೀವಿ. ಖರ್ಚು ಮಾಡಿಸ್ಬಿಟ್ಟು ನಾನು ಬಿಟ್ಟು ಹೋಗ್ಬಿಟ್ಟಿಲ್ಲ. ಸೊ ಹಂಗೆ ನಾನು ಖರ್ಚು ಮಾಡಿದ್ದೀನಿ, ತಪ್ಪಿಲ್ಕೋಬೇಡಿ. ಇದು ನನ್ನ ವಾಚ್, ನನ್ನ ಫೇವ್ರೆಟ್ ವಾಚ್. ಇದು ನಾನು ಸೆಲೆಕ್ಟ್ ಮಾಡಿಲ್ಲ, ಸಚಿನೇ ಸೆಲೆಕ್ಟ್ ಮಾಡಿದ್ದು. ಫಾಸಿಲ್ ವಾಚ್ ಗೈಸ್. ಅಂಡ್ ಇದನ್ನ ನಾವು ಅವಾಗ ಸಚಿನ್ ಕೊಡ್ಸಿದ್ರು. ಇದೊಂದು 7000 ಅಲ್ಲ, 7,000. ನಾ ಪೇ ಮಾಡಿದ್ 7,000. ಅವಾಗೇನೋ ಆಫರ್ ಇತ್ತು. ಇದು ಆಕ್ಚುಲಿ 10,000 or 9,000 rupees ವಾಚ್. ಆದ್ರೆ ಇದನ್ನ ಮನೇಲಿ ನಾನು ಇವನು ಮತ್ತೆ ಇನ್ನೊಬ್ಳು ನನ್ನ ಬೆಸ್ಟ್ ಫ್ರೆಂಡ್ ಸೇರಿಸಿ ಕೊಡ್ಸಿರೋದು ಅಂತ ಹೇಳಿದ್ದೆ. ಬಿಕಾಸ್ ಸಚಿನ್ ದೊಡ್ಡ ವಾಚ್ ಇಷ್ಟೊಂದು ಕಾಸ್ಟ್ಲಿ ಏನು ಕೊಡ್ತಿದ್ದಾರೆ ಅಂತೆಲ್ಲ ಅವ್ರಿಗೆ ಡೌಟ್ ಬರುತ್ತೆ ಅಂತ. ಸೊ ಇದು ಸಚಿನ್ನೇ ಕೊಡ್ಸಿರೋದು. ಅಂಡ್ ಈ ವಾಚು ನನ್ನ ಮದ್ವೆ ಗಿಫ್ಟ್ ಬಂದಿರೋದು, ನನ್ನ ಫ್ರೆಂಡ್ಸ್ ಕೊಟ್ಟಿರೋದು, ಇಬ್ರು ಸೇರಿ ಕೊಟ್ಟಿರೋ ವಾಚ್ ಇದು. ಅಂಡ್ ಇದು ರೀಸೆಂಟ್ ಅಡಿಷನ್ ಈ ವಾಚ್. ಅಂಡ್ ಥರ್ಡ್ ವಾಚ್ ಅಂಡ್ ದಿಸ್ ಫೋರ್ತ್ ವಾಚ್. ಎಲ್ಲರೂ ಕೇಳ್ತಾ ಇದ್ದಾರೆ ಈ ವಾಚ್ ನನಗೆ ತುಂಬಾ ದಿನದಿಂದ ಆಸೆ ಇತ್ತು. ಈ ತಗೋಬೇಕು ಎಲ್ಲರ ಕೈಯಲ್ಲೂ ನೋಡ್ದಾಗ ಸಚಿನ್ ತೋರಿಸ್ತಾ ಇದ್ದೆ, ನಂಗೆ ಈ ವಾಚ್ ಬೇಕು ಕೊಡ್ಸು ಅಂತ. ನಾನೇ ತಗೋತಿದ್ನೋ ಏನೋ, ಇತ್ತೀಚೆಗೆ ಆಸೆ ಬಿಟ್ಬಿಟ್ಟಿದ್ದೆ. ನೋಡ್ದಾಗೆಲ್ಲ ಅನಿಸ್ತಾ ಇತ್ತು ತಗೋಬೇಕು ಅಂತ, ಆದ್ರೆ ನಾನಾಗೆ ತಗೋತಿರ್ಲಿಲ್ಲ. ಅಂಡ್ ನನ್ನ ಬರ್ಡೇಗೆ ಸರ್ಪ್ರೈಸ್ ಆಗಿ ಸಚಿನ್ ಅವರೇ ತರಿಸಿ ಕೊಟ್ಟಿದ್ದಾರೆ. ಅಂಡ್ ಈ ವಾಚ್ ಕಾಸ್ಟ್ ಕೂಡ 5,000 rupees. ಸೊ ನನಗೆ ಈ ವಾಚ್ ಸಿಕ್ಕಿದೆ. ಇನ್ ಯಾವ ವಾಚ್ ಬೇಡ ಅಂತ ನಾನು ಅವತ್ತೇ ಹೇಳಿದೀನಿ ಈ ವಾಚ್ ಸಿಕ್ಕಿದ್ಮೇಲೆ. ಸೊ ದಿಸ್ ಇಸ್ ಮೈ ವಾಚ್, ಫೇವ್ರೆಟ್. ಇದು ಕಾಸಿಯೋದು ರೆಟ್ರೋ ಎಡಿಷನ್ ಗೈಸ್. ಕಾಸಿಯೋದು ರೆಟ್ರೋ ಎಡಿಷನ್, ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಇದು ರೋಸ್ ಗೋಲ್ಡ್, ಇನ್ನು ಗೋಲ್ಡ್ ಅಲ್ಲಿ ಸಿಲ್ವರ್ ಅಲ್ಲಿ ಎಲ್ಲ ಬರುತ್ತೆ. ಈ 4 ವಾಚಸ್ ಅಲ್ಲಿ ಯಾವುದು ನಮಗೆ ಲಿಂಕ್ಸ್ ಪ್ರಾಡಕ್ಟ್ ಸಿಗುತ್ತೋ ಅದನ್ನ ಟ್ಯಾಗ್ ಮಾಡಿರ್ತೀವಿ. ನಿಮ್ಗೆ ಬೇಕು ಅಂದ್ರೆ ನೀವು ಪರ್ಚೇಸ್ ಮಾಡಿ. 4 ವಾಚ್ 4 ವಾಚ್ ಇದೆ. ಇದು 4ಕ್ಕೆ ನಾನು ಹಾಕೋದು. ನೀವು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗಿಂದ ಯಾವ್ದು ನನ್ನ ಅಕ್ಕಂದೆಲ್ಲ ಯಾವ್ದು ವಾಚಸ್ ಯೂಸ್ ಮಾಡಿಲ್ಲ. ಈ 4 ವಾಚ್ ಹಾಕ್ತೀನಿ. 4ಕ್ಕೆ ಅದರಲ್ಲಿ ಪಾಪ ಇದನ್ನ ಜೋಕರ್ ಅಂಡ್ ವಿಚ್ ಜಾಸ್ತಿ ರುಬ್ತಾ ಇದ್ದಾಳೆ. ಜಾಸ್ತಿ ರುಬ್ತೀನಿ, ಅದಕ್ಕೆ ಸ್ವಲ್ಪ ಹೋಗ್ತಾ ಇದೆ. ಇನ್ನು ವೆಡ್ಡಿಂಗ್ಸ್ ಇದ್ರೆ ಇದನ್ನ ಹಾಕ್ತಾಳೆ, ಫಾಸಿಲ್ ಹಾಕ್ತಾಳೆ. ಇವಾಗ ಇದು ಏನ್ ಹಾಕಿದ್ರು ಇದು ಹಾಕ್ತೀನಿ. ಇದು ಕಲರ್ಸ್ ಯಾವ್ದಕ್ಕೆ ಸೂಟ್ ಆಗುತ್ತೆ, ಅದಕ್ಕೆ ಮಾತ್ರ ವಾಚ್ ಬೇಕು ಅನ್ಸುತ್ತೆ, ಅವಾಗ ಇದು ಹಾಕ್ತೀನಿ. ಸೊ ನೋಡಿ, ನನ್ನ 4 ವಾಚ್ ಕಲೆಕ್ಷನ್ಸ್ ಇದೆ, ನೋಡ್ಕೊಬಿಡಿ. ಒಂದು ನಿಮಿಷ ಅಲ್ಲ. ಈ 4 ವಾಚಸ್ ಅಷ್ಟೇ ಗೈಸ್ ಇವ್ರ ಕಲೆಕ್ಷನ್ಸ್. ಒಂದು ಫಾಸ್ಟ್ ಟ್ರ್ಯಾಕು, 2 ಸಚಿನ್ ಕೊಡ್ಸಿರೋದು. 2 ಕಾಸ್ಟ್ಲಿಯಸ್ಟ್ ವಾಚ್ ಸಚಿನ್ ಕಡೆಯಿಂದಾನೇ ಬಂದಿರೋದು ನನಗೆ. ಎಸ್, ಥ್ಯಾಂಕ್ಸ್ ಮಾ. ಇನ್ನೊಂದು ವಾಚ್ ಕೊಡ್ಸ್ಬೇಡ, ಬೇರೆ ಐಟಮ್ಸ್ ಕೇಳ್ತೀನಿ. ಓಕೆ ನೀವು ಕೇಳ್ತಾ ಇರಿ, ನಾವು ಕೊಡ್ಸಲ್ಲ.
ನನ್ನ ವಾಚ್ ಕಲೆಕ್ಷನ್ ಬೇಕು ಅಂದರೆ ಕಮೆಂಟ್ ಹಾಕಿ, ನನ್ನ ವಾಚ್ಗಳು ಯಾವಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಅಷ್ಟೇ ಈ ಬ್ಲಾಗ್. ಅಂಡ್ ಗೈಸ್ ನಾನು ಸಚಿನ್ಗೆ ಕಾಸ್ಟ್ಲಿಯಸ್ಟ್ ಎರಡನ್ನೂ ಸೇರಿಸಿ ಜೊತೆ ಇನ್ನೂ ಒಂದು ಸೇರಿಸ್ಬೇಕು. ನೀನೇನು ಕೊಡ್ಸಿಲ್ಲ, ನಮ್ಮ ಅಪ್ಪನ ಕಡೆಯಿಂದ ಅವ್ರ ಅಪ್ಪನ ಮನೇನು ಕೊಡಿಸ್ಬೇಕಾಗಿರೋದು ವಾಚ್ ಒಂದು ಕೊಡಿಸಿದಾಳೆ. ಅದು ಯಾವುದು ಏನು ಅಂತ ನೆಕ್ಸ್ಟ್ ಬ್ಲಾಗ್ ಯಾವ್ದಾದ್ರು ನೀವು ಕೇಳಿದ್ರೆ ಹೇಳ್ತೀವಿ. ಆ್ಯಂಡ್ ಇವಾಗ ಗೈಸ್ ಅಡುಗೆ ಮಾಡಬೇಕು. ಸೀರಿಯಸ್ ಸಿಚುವೇಶನ್, ಸ್ವಲ್ಪ ಸೀರಿಯಸ್ ಆಗಿರು, ನಗಾಡ್ಕೊಂಡು ಕಿಲ ಅಂತಿಲ್ಲ. ಅಡುಗೆ ಮಾಡಬೇಕು ಗೊತ್ತಾ ನಿನಗೆ? ನನ್ನ ಹತ್ರ ಈ ವಾಚ್ ಇದೆ, ಈ ವಾಚು, ಈ ವಾಚು. ಯಾಕೆ ಗಗನ ಟೆನ್ಷನ್ ಆಗಿದ್ರೆ ಯಾಕೆ? ಅಡುಗೆ ಮಾಡಬೇಕು ಅಂತನಾ? ಓಕೆ ಗೈಸ್, ಈ ಬ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಬಾಯ್.